ಚಾರ್ಲಿ ಚಾರ್ಲಿ ಗೇಮ್. ಇದೆಂತಹ ಗೇಮ್ ಅಂದರೆ ನಾವು ಬೇರೆ ಆತ್ಮಗಳ ಜೊತೆ ಮಾತನಾಡಬಹುದು. ಈ ಗೇಮ್ ಈಗ ಹುಟ್ಟಿಕೊಂಡಿದ್ದಲ್ಲ. ಹಿಸ್ಟರಿಯನ್ನು ನೋಡಿದರೆ ಸುಮಾರು 200 ವರ್ಷಗಳು ಹಿಂದೆಯೇ ಈ ಗೇಮ್ ಹುಟ್ಟಿಕೊಂಡಿದೆ. ಜನರು ಆತ್ಮಗಳ ಜೊತೆ ಮಾತನಾಡಲು ಈ ಚಾರ್ಲಿ ಚಾರ್ಲಿ ಗೇಮನ್ನು ಆಡುತ್ತಾರೆ. ಈ ಚಾರ್ಲಿ ಚಾರ್ಲಿ ಗೇಮನ್ನು ಪೆನ್ಸಿಲ್ ಗೇಮ್ ಎಂದು ಕೂಡ ಕರೆಯುತ್ತಾರೆ. ಇದು 200 ವರ್ಷಗಳ ಹಳೆಯ ಗೇಮ್ ಆದರೂ ಜಗತ್ತಿನಾದ್ಯಂತ ಪಾಪ್ಯುಲರ್ ಆಗಿದ್ದು 2015ರಲ್ಲಿ. ಏಕೆಂದರೆ ಆ ಸಮಯದಲ್ಲಿ ಚಾರ್ಲಿ ಚಾರ್ಲಿ ಎಂಬ ಹ್ಯಾಶ್ಟ್ಯಾಗ್ ಯೂಟ್ಯೂಬ್ನಲ್ಲಿ ತುಂಬ ವೈರಲ್ ಆಗಿತ್ತು. ಅಷ್ಟಕ್ಕೂ ಈ ಗೇಮ್ ಹೇಗೆ ಆಡುತ್ತಾರೆ ಎಂದರೆ, ಈಗ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಹಾಗೆ ಒಂದು ಪೇಪರ್ನಲ್ಲಿ ಎಸ್ ನೋ ಎಂದು ಬರೆದುಕೊಂಡು ಆಮೇಲೆ ಪೆನ್ಸಿಲ್ಗಳನ್ನು ಪ್ಲಸ್ ಆಕಾರದಲ್ಲಿ ಇಡಬೇಕು. ಜೊತೆಗೆ ಪೇಪರ್ನ 4 ಮೂಲೆಗಳಲ್ಲಿ ಕ್ಯಾಂಡಲ್ ಲೈಟ್ ಹಚ್ಚಿ ಆತ್ಮವನ್ನು ಕರೆಯಬೇಕು. ಒಂದು ವೇಳೆ ಆತ್ಮ ಏನಾದರೂ ಬಂದರೆ ಒಂದು ಪೆನ್ಸಿಲ್ ಎಸ್ ಎಂದು ತೋರಿಸುತ್ತದೆ. ಆಗ ನಾವು ಪ್ರಶ್ನೆಗಳನ್ನು ಕೇಳಬೇಕು. ಆತ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಎಸ್ ಅಥವಾ ನೋ ಎಂದು ತೋರಿಸುವುದರ ಮುಖಾಂತರ ಉತ್ತರ ಕೊಡುತ್ತದೆ. ಎಚ್ಚರಿಕೆ ಏನೆಂದರೆ, ಈ ಗೇಮ್ ಆಡಲು ಬಹಳಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತದೆ. ಅವುಗಳನ್ನು ನಾವು ಚಾಚೂ ತಪ್ಪದೆ ಪಾಲಿಸಬೇಕು. ಒಂದು ವೇಳೆ ಏನಾದರೂ ನೀವು ಚಿಕ್ಕ ತಪ್ಪು ಕೂಡ ಮಾಡಿದರೂ ಅದು ನಿಮ್ಮ ಪ್ರಾಣಕ್ಕೆ ಅಪಾಯ.